ಎಲ್ಲಾ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಅಂದ್ರೆ 32, 33ನೇ ಕಂತು ಹಣ ಜಮೆ ಆಗೋದ್ರ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. ಇನ್ನೊಂದು ಕಡೆಗೆ ಮರು ಅರ್ಜಿ ಪ್ರಕ್ರಿಯೆ, ನಿಮ್ಮ ಮನೆಗೆ ಬಂದು ಮತ್ತೊಮ್ಮೆ ಅರ್ಜಿ ಕೂಡ ನಿಮ್ಮ ಕೈಗೆ ಕೊಡ್ತಾರೆ. ಆ ಅರ್ಜಿ ನೀವು ತುಂಬಿ ವಾಪಸ್ ಕೊಡಬೇಕು ಗೃಹಲಕ್ಷ್ಮಿಯರು. ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ರೇಷನ್ ಕಾರ್ಡ್ ಇದ್ದವರು, BPL ಕಾರ್ಡ್ ಇದ್ದವರು, ಅನ್ನಭಾಗ್ಯ ಫಲಾನುಭವಿಗಳು, ಪಡಿತರ ಚೀಟಿದಾರರು ಎಲ್ಲರೂ ಕೂಡ ದೊಡ್ಡ ಸಿಹಿ ಸುದ್ದಿ ಬಂದಿದೆ. ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ಅಂದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ಏನೆಲ್ಲ ಸಿಗುತ್ತೆ, ಇನ್ ಮುಂದೆ 5 ಗ್ಯಾರಂಟಿ ಅಲ್ಲ, ಒಟ್ಟು 7 ಗ್ಯಾರಂಟಿಗಳ. ಹೌದು ವೀಕ್ಷಕರೇ, ಮತ್ತೊಂದು ಗ್ಯಾರಂಟಿ ಕೊಡೋದ್ರ ಬಗ್ಗೆ ಒಂದು ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೊಸ ಯೋಜನೆಗೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಐತಿಹಾಸಿಕ ನಿರ್ಧಾರ ಕರ್ನಾಟಕ ಸರ್ಕಾರದಿಂದ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ಅದು ಏನಂತಾನು ಕೂಡ ವಿಡಿಯೋದಲ್ಲಿ ನೋಡೋಣ. 4ನೇದಾಗಿ ಕರ್ನಾಟಕದಲ್ಲಿ ಕೊರೋನಾ ಸೋಂಕು ಅಲರ್ಟ್ ಕೂಡ ಒಂದು ಕಡೆಗೆ ಇದೆ, ಇನ್ನೊಂದು ಕಡೆಗೆ ವೈರಲ್ ಫೀವರ್. ಹೌದು, ಎಲ್ಲಾ ಚಿಕ್ಕ ಮಕ್ಕಳಲ್ಲಿ, ವಯಸ್ಸಾದವರಲ್ಲಿ ಕೆಮ್ಮು, ನೆಗಡಿ, ಶೀತ, ಜ್ವರ ಕೂಡ ಪತ್ತೆ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಆಂಧ್ರದಲ್ಲಿ ಪತ್ತೆಯಾದ ಕೊರೋನಾ ಸೋಂಕು ಒಮಿಕ್ರಾನ್ ಹೊಸ ತಳಿಯಂತೆ. ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಅಲರ್ಟ್ ಅಂತ ಆರೋಗ್ಯ ಇಲಾಖೆ ಹೇಳಿರುವಂತದ್ದು. ಮತ್ತೆ ಕರ್ನಾಟಕದಲ್ಲೂ ಕೊರೋನಾ ಸೋಂಕಿತರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ. ಮತ್ತೆ ಇತ್ತ ವೈರಲ್ ಫೀವರ್ ಕೂಡ ಶುರುವಾಗ್ತಾ ಇದೆ. ಹೀಗಾಗಿ ಮಳೆಗಾಲದಲ್ಲಿ ಈ ತರ ಆಗೋದು ಕಾಮನ್ ಅಂತೆ. ಸೊ ಇದ್ರ ಬಗ್ಗೆ ಅಪ್ಡೇಟ್ ನೋಡೋಣ. ಆದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ನೋಡಿ. ಒಟ್ಟು 12 ಜಿಲ್ಲೆಗಳಿಗೆ ಈಗ 11 ಗಂಟೆಯಿಂದ ಭಾರಿ ಒಂದು ಮಳೆ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಆಗುತ್ತೆ, ಒಟ್ಟು ಮುಂದಿನ 4 ದಿನಗಳ ಕಾಲ ಮಳೆ ಆಗುತ್ತೆ ನೋಡೋಣ. ಮೊದಲಿಗೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, BPL AY ಕಾರ್ಡ್ ಹೊಂದಿದ್ರೆ ಬೇಗನೆ ಲೈಕ್ ಮಾಡಿ. ನಿಮಗೆ ಸೂಪರ್ ಸಿಹಿ ಸುದ್ದಿ ಬಂದಿದೆ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಜಮೆ ಆಗಿದೆಯಾ? ಎದಕ್ಕಂದ್ರೆ ತುಂಬಾ ಜನ ಎಸ್ ಅಂತ ಕಮೆಂಟ್ ಮಾಡ್ತಾ ಇದ್ರೆ, ಕೆಲವರು ಇಲ್ಲ ಅಂತ, ನೋ ಅಂತಾನು ಕೂಡ ಕಮೆಂಟ್ ಮಾಡ್ತಿದ್ದಾರೆ. ವೀಕ್ಷಕರೇ, ಕೆಲವರಿಗೆ 4,000 ರೂಪಾಯಿ ಕೂಡ ಹಣ ಜಮೆ ಆಗಿರೋದು ಕೂಡ ಇದೆ. ಅಂದ್ರೆ ನೋಡಿ, ಕೆಲವೊಮ್ಮೆ ಏನಾಗಿರುತ್ತೆ, ಸರ್ಕಾರ 30 ಕಂತು ಹಣ ಯಾರಿಗೆಲ್ಲ ಬಂದಿರಲ್ಲ ನೋಡಿ, ಅಂತವರಿಗೆ ಈಗ ಜಮೆ ಮಾಡಿರುತ್ತೆ. 2-3 ದಿನದಲ್ಲಿ ಮತ್ತೆ 31 ಕಂತು ಹಣ ಕೂಡ ಅವರಿಗೆ ಜಮೆ ಆಗಿರುತ್ತೆ. ಕೆಲವೊಮ್ಮೆ ಒಟ್ಟು ನೋಡಿ 1,24,00,000 ಗೃಹಲಕ್ಷ್ಮಿಯರು ಇರೋದ್ರಿಂದ ಒಟ್ಟಿಗೆ ಎಲ್ಲರ ಅಕೌಂಟ್ಗೂ ಕೂಡ ಹಣ ಬರೋದು ಕೆಲವೊಮ್ಮೆ ತಡವಾಗುತ್ತೆ. ಕೆಲವೊಮ್ಮೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಹಾದು ಬರಬೇಕಂದ್ರೆ 12 ದಿನ ಸಮಯ ಕೂಡ ಬೇಕಾಗುತ್ತೆ ವೀಕ್ಷಕರೇ. ಸೊ ಈಗ ಏನಾಗಿದೆ ಅಂದ್ರೆ, ಕೆಲವರಿಗೆ ಹಣ ಬಂದಿದೆ, ಕೆಲವರಿಗೆ ಬಂದಿಲ್ಲ. ಅಂದ್ರೆ ನಿಮ್ಮ ಪಕ್ಕದ ಮನೆಯಲ್ಲಿ ಬಂದಿರಬಹುದು, ಆದ್ರೆ ನಿಮಗೆ ಬಂದಿರಲ್ಲ. ಸೊ ನೀವೇನ್ ಮಾಡ್ಬೇಕು, ಟೆನ್ಷನ್ ತಗೋಬಾರದು. ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೋಬೇಕು ವೀಕ್ಷಕರೇ. ಈಗ ಇನ್ನೊಂದು ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ, ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ, ಗೃಹಲಕ್ಷ್ಮಿಯರ ಒಂದು ಮೊಬೈಲ್ ಸಂಖ್ಯೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು. ಏನಾಗಿದೆ ಅಂದ್ರೆ, ತುಂಬಾ ಜನ ಯಜಮಾನರ ಅಥವಾ ಮಕ್ಕಳ ಮೊಬೈಲ್ ಸಂಖ್ಯೆಯನ್ನ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿರ್ತಾರೆ. ಮತ್ತೆ ಆ ಒಂದು ಮೊಬೈಲ್ ಫೋನ್ UPI ಮೂಲಕ ಹಣವನ್ನ ವಿಡ್ರಾಲ್ ಕೂಡ ಮಾಡ್ಕೋತಾರೆ ಕೆಲವರು. ಸೊ ಈ ತರ ಅಕ್ರಮಗಳು ನಡೀಬಾರ್ದು ಅಂತ ಗೃಹಲಕ್ಷ್ಮಿಯರ ಒಂದು ಮೊಬೈಲ್ ಸಂಖ್ಯೆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು, ಇದು ಕಡ್ಡಾಯ ಮಾಡಲಿದ್ದಾರಂತೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಪ್ರತಿಯೊಂದು ಗೃಹಲಕ್ಷ್ಮಿಯರಿಗೂ ಕೂಡ ಈಗ ಒಂದು ಹೊಸ ನಮೂನೆ ಅರ್ಜಿ ಫಾರಂ ಕೂಡ ನಿಮ್ಮ ಕೈಗೆ ಅಧಿಕಾರಿಗಳು ಬಂದು, ಗ್ಯಾರಂಟಿ ಯೋಜನೆ ಸಿಬ್ಬಂದಿಗಳು ಬಂದು ಕೊಡಲಿದ್ದಾರೆ. ಅಂದ್ರೆ ಯಾವ ತರ ಈಗ ಗೃಹ ಜ್ಯೋತಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದೆಯಲ್ಲ, ಆ ಪ್ರಕಾರವೇ ಗೃಹಲಕ್ಷ್ಮಿಯರ ಒಂದು ಮರು ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗುತ್ತಂತೆ. ಸೊ ನೀವು ಅಗತ್ಯ ದಾಖಲೆಗಳ ಇನ್ಫಾರ್ಮೇಶನ್ ಕೊಡೋದ್ರ ಮೂಲಕ ಈ ಒಂದು ಯೋಜನೆಗೆ ಮರು ಅರ್ಜಿ ಹಾಕಬಹುದು. ಮತ್ತೆ ಯಾರಾದ್ರೂ ಸ್ವಯಂ ಪ್ರೇರಿತವಾಗಿ ಇಲ್ಲ ನಮಗೆ ಯೋಜನೆ ಬೇಡ ಅಂದ್ರೆ, ನೀವು ಸ್ವಯಂ ಪ್ರೇರಿತವಾಗಿ ಯೋಜನೆ ಬಿಟ್ಟು ಕೊಡಬಹುದು. ಅಂದ್ರೆ ಗಿವ್ ಇಟ್ ಅಪ್ ಅಂತಾನು ಕೂಡ ಇದಕ್ಕೆ ಕರೀತಾರೆ. ನೀವಾಗಿನೇ ಖುದ್ದು ಯೋಜನೆಯಿಂದ ಹೊರಗಡೆ ಕೂಡ ಬರಬಹುದು, ನಮಗೆ 2,000 ರೂಪಾಯಿ ಬೇಡ ಅಂತ. ಸೊ ಈ ಒಂದು ಆಪ್ಷನ್ ಕೂಡ ಇರಲಿದೆ ನೋಡಿ ವೀಕ್ಷಕರು. ಈಗ ಸದ್ಯಕ್ಕೆ ಹೇಳ್ಬೇಕಂದ್ರೆ, ಗೃಹಲಕ್ಷ್ಮಿಯರ ಒಂದು eKYC ಪ್ರಕ್ರಿಯೆ ಅಂದ್ರೆ ನಿಮ್ಮ ಬಯೋಮೆಟ್ರಿಕ್ ಹಾಗೂ ಮುಖ ಚೆಹರೆ ಅಂದ್ರೆ ಫೇಸ್ ಅಥೆಂಟಿಕೇಶನ್ ತಗೊಳ್ಳೋದ್ರ ಮೂಲಕ ಯೋಜನೆಗೆ ಮರು ಅರ್ಜಿ ಪ್ರಕ್ರಿಯೆ ಮಾಡಲಾಗುತ್ತೆ. ಅಂದ್ರೆ ಮತ್ತೊಮ್ಮೆ ಹೊಸದಾಗಿ ನಿಮ್ಮ ಅರ್ಜಿ ತಗೊಳ್ಳಲಾಗುತ್ತೆ ಅಂತ ಹೇಳ್ಬೋದು. ಈಗ ಇಲ್ಲಿವರೆಗೂ 31 ಕಂತು ಸರ್ಕಾರ ಕೊಟ್ಟಿದೆ ನೋಡಿ. ನಿಮ್ಮ ಅಕೌಂಟ್ಗೂ ಕೂಡ 31ನೇ ಕಂತು ಹಣ ಈಗಾಗಲೇ ಜಮೆ ಆಗಿರ್ಬೋದು. ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಚೆಕ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ಮೆಸೇಜ್ ಕೂಡ ಬರೋದಿಲ್ಲ ವೀಕ್ಷಕರೇ. ಇನ್ನು ಕೆಲವರು 2-3 ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿರ್ತಾರೆ. ಆದ್ರೆ ಆಧಾರ್ ಸೀಡಿಂಗ್ ಯಾವ ಬ್ಯಾಂಕ್ ಅಕೌಂಟ್ಗೆ ಆಗಿರುತ್ತಲ್ಲ, ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಹೋಗಿರುತ್ತೆ. ಸೊ ನೀವೇನಾದ್ರೂ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ತಾ ಇದ್ರೆ, ನಿಮ್ಮ ಹತ್ರ 2-3 ಬ್ಯಾಂಕ್ ಅಕೌಂಟ್ ಇದ್ರೆ 3 ಬ್ಯಾಂಕ್ ಅಕೌಂಟ್ ಕೂಡ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಕೆಲವರು 2 ಬ್ಯಾಂಕ್ ಅಕೌಂಟ್ ಹೊಂದಿರ್ತಾರೆ, ಅಂತವರು 2 ಕೂಡ ಚೆಕ್ ಮಾಡ್ಕೊಳ್ಳಿ. ಒಂದು ಅಕೌಂಟ್ಗೆ ಜಮೆ ಆಗಿರುತ್ತೆ. ಈಗಾಗಲೇ 2,000 ರೂಪಾಯಿ ಹಣ ಜಮೆ ಆಗಿದೆ, ಆದ್ರೂ ಕೂಡ ಕೆಲವರು ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ವೀಕ್ಷಕರೇ, ನೀವು 1 ವಾರ ಕಾಯಬೇಕಾಗುತ್ತೆ. ಎದಕ್ಕಂದ್ರೆ ಕೆಲವೊಮ್ಮೆ 10-12 ದಿನ ಸಮಯ ಬೇಕಾಗುತ್ತೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ವೀಕ್ಷಕರೇ, 32ನೇ ಕಂತು ಹಣ ಕೂಡ ಈ ಒಂದು ಮೊದಲ ವಾರದಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ, ಆಗಸ್ಟ್ ಮೊದಲ ವಾರದಲ್ಲಿ. ಸೊ ಅವಾಗಲೂ ಕೂಡ ನಿಮಗೆ ಮತ್ತೆ 2,000 ರೂಪಾಯಿ ಹಣ ಜಮೆ ಆಗುತ್ತೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ, BPL ಕಾರ್ಡ್ ಇದ್ದವರಿಗೆ ಹಾಗೂ APL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೂ ಕೂಡ ದೊಡ್ಡ ಸಿಹಿ ಸುದ್ದಿಗಳು ಬಂದಿದ್ದಾವೆ. ಒಟ್ಟು 3 ದೊಡ್ಡ ಸಿಹಿ ಸುದ್ದಿ. ಮೊದಲನೇ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, BPL ಕಾರ್ಡ್ದು ಆದಾಯ ಲಿಮಿಟ್ ಅಂದ್ರೆ ಆದಾಯ ಮಿತಿ
ಏರಿಕೆ ಆಗಲಿದೆ. ಒಂದು ಕಡೆಗೆ 7,74,000 BPL ಕಾರ್ಡುಗಳು ಬಂದ್ ಆಗ್ತಾ ಇದ್ದಾವೆ. ಇದರಲ್ಲಿ 4 ಲಕ್ಷ ಕಾರ್ಡುಗಳು ಈಗಾಗಲೇ ಬಂದ್ ಆಗಿ ಹೋಗಿದೆ. ಅಂದ್ರೆ ನಿಮಗೂ ಕೂಡ ಗೊತ್ತಿಲ್ಲ ಅಂದ್ರೆ ನೀವು ನ್ಯಾಯಬೆಲೆ ಅಂಗಡಿ ಹೋಗ್ತಿರಲ್ಲ ಅಕ್ಕಿ ತಗೊಳಕ್ಕೆ, ಅವಾಗ ನಿಮಗೆ ಅಂಗಡಿಯವರು ಹೇಳ್ತಾರೆ ಇಲ್ಲ ನಿಮ್ಮ ಕಾರ್ಡು ಬಂದ್ ಆಗಿದೆ ಅಂತ. ಕಾರಣ ಏನು ಅಂದ್ರೆ 1,20,000 ರೂಪಾಯಿ ಮೇಲೆ ಆದಾಯ ಇದ್ರೆ, ಮನೆಯಲ್ಲಿ ಸರ್ಕಾರಿ ನೌಕರರು ಇದ್ರೆ, ಸ್ವಂತಕ್ಕೆ ಕಾರು ಬಳಕೆ ಮಾಡ್ತಾ ಇದ್ರೆ, ಇನ್ನು ಬ್ಯಾಂಕ್ ನಲ್ಲಿ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಿರ್ತಾರ, ಅಂತವರ ಒಂದು BPL ಕಾರ್ಡು ಕೂಡ ಬಂದ್ ಆಗ್ತಾ ಇದೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ವೀಕ್ಷಕರೇ, ತೆರಿಗೆ ಪಾವತಿದಾರರು, GST ಪಾವತಿದಾರರು ಕೂಡ BPL ಕಾರ್ಡ್ ಇದ್ದಾರೆ, ಅಂತವರ ಕಾರ್ಡು ಕೂಡ ಈಗ ಬಂದ್ ಆಗಿದೆ. ಸೊ ಇನ್ನು 2 ಲಕ್ಷ 3 ಲಕ್ಷ ಕಾರ್ಡುಗಳು ಬಂದ್ ಆಗೋದಿದೆ ನೋಡಿ. ಅದರಲ್ಲಿ ಯಾರಾದ್ರೂ ಅರ್ಹ ಫಲಾನುಭವಿಗಳು ಇರ್ತೀರಾ, ಕೆಲವೊಮ್ಮೆ ಬೈ ಮಿಸ್ಟೇಕ್ ಆಗಿ ಅರ್ಹ ಫಲಾನುಭವಿಗಳ ಒಂದು BPL ಕಾರ್ಡು ರದ್ದಾಗಿರುತ್ತೆ, ಅಂತವರು ಮರು ಅರ್ಜಿಯನ್ನ ಹಾಕಬೇಕು. ಅಂದ್ರೆ ಅಗತ್ಯ ದಾಖಲೆಗಳೊಂದಿಗೆ ನೀವು ಮರು ಅರ್ಜಿ ಹಾಕಿದ್ರೆ ನಿಮಗೆ ಮತ್ತೆ BPL ಕಾರ್ಡ್ ವಾಪಸ್ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ. ಇನ್ನು ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಆದ್ರೆ ಮತ್ತೊಂದು ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಇನ್ಕಮ್ ಲಿಮಿಟ್ ಏರಿಕೆ ಆಗೋದಿದೆ ನೋಡಿ. 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ BPL ಕಾರ್ಡು ಬಂದ್ ಆಗ್ತಾ ಇದೆಯಲ್ಲ, ಅದನ್ನ 1,20,000 ರೂಪಾಯಿದನ್ನ 2 ಲಕ್ಷ ರೂಪಾಯಿ ತನಕ ಏರಿಕೆ ಮಾಡುವ ಸಾಧ್ಯತೆ ಇರುವಂತದ್ದು ಸರ್ಕಾರದ ಮಟ್ಟದಲ್ಲಿ ಒಂದು ಬೇಡಿಕೆ ಇದೆ. ಆ ಒಂದು ಬೇಡಿಕೆಯನ್ನ ಆದಷ್ಟು ಬೇಗನೆ ಈಡೇರಿಸ್ತೇವೆ, ಅಂದ್ರೆ BPL ಕಾರ್ಡ್ ಆದಾಯ ಲಿಮಿಟ್ ಏರಿಕೆ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಕೊಟ್ಟಿದ್ದಾರೆ. ಸೊ ಇದು ಎಲ್ಲ ನಮ್ಮ BPL ಕಾರ್ಡ್ ಇದ್ದವರಿಗೆ ದೊಡ್ಡ ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಸಾವಿರಾರು ಕಾರ್ಡು BPL ಇಂದ APL ಕಾರ್ಡ್ ಆಗೋದು ಉಳಿಯುತ್ತೆ. ಈಗಾಗಲೇ APL ಕಾರ್ಡ್ ಆದವರು ಕೂಡ ಮತ್ತೆ ಅರ್ಜಿ ಹಾಕೋದ್ರ ಮೂಲಕ BPL ಕಾರ್ಡ್ ಪಡ್ಕೋಬಹುದು. ಸೊ ಎಲ್ಲ ಅವಕಾಶ ಕೂಡ BPL ಕಾರ್ಡ್ ಆದಾಯ ಲಿಮಿಟ್ ಏರಿಕೆ ಮಾಡಿದ್ರೆ ಆಗಲಿದೆ ಅಂತಾನೆ ಹೇಳ್ಬಹುದು. ಇನ್ನು ಮೂರನೇದು ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಇಂದಿರಾ ಫುಡ್ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ. ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳನ್ನು ಕೂಡ ಬರುವ ಮುಂದಿನ ದಿನಗಳಲ್ಲಿ ವಿತರಣೆ BPL ಮತ್ತು ಅಂತ್ಯೋದಯ ಪಡಿತರ ಚೀಟಿದವರಿಗೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಇಷ್ಟು ದಿನ 5 ಗ್ಯಾರಂಟಿಗಳು ಇದ್ವಲ್ಲ, ಈಗ 6ನೇ ಗ್ಯಾರಂಟಿ ನಿಮಗೆಲ್ಲ ಗೊತ್ತೇ ಇದೆ, ಭೂಮಿ ಗ್ಯಾರಂಟಿ ಅಂತ. ಅಂದ್ರೆ B ಖಾತಾ ಆಸ್ತಿಗಳಿಗೆ A ಖಾತಾ ಮಾನ್ಯತೆ ನೀಡುವ 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ ಯೋಜನೆ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಘೋಷಣೆ ಮಾಡಿದ್ರು. ಈಗ ಅದೇ ಪ್ರಕಾರ ಮತ್ತೊಂದು ಗ್ಯಾರಂಟಿಯನ್ನ ಹೇಳಿದ್ದಾರೆ. ಅಂದ್ರೆ ಮತ್ತೊಂದು ಗ್ಯಾರಂಟಿ ಕೊಡೋದಾಗಿ ಹೇಳಿಕೆ ಕೊಟ್ಟು ಒಂದು ಯೋಜನೆಗೆ ಚಾಲನೆ ಕೂಡ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ ನಿಮ್ಮ ಪ್ರತಿ ಮನೆ ಬಾಗಿಲಿಗೆ ಸರ್ಕಾರದಿಂದ ಒಂದು ದಾಖಲೆಗಳ ವಿತರಣೆ ಅಂತಾನೆ ಹೇಳ್ಬಹುದು. ಅಂದ್ರೆ ಒಟ್ಟು 4,85,00,000 ನಿವಾಸಿಗಳಿಗೆ ಅಡ್ರೆಸ್ ಜೊತೆ ಜಾತಿ ಸರ್ಟಿಫಿಕೇಟ್ ಅಂದ್ರೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ PRC ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೂಡ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ಈ ಒಂದು PRC ಅಂದ್ರೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಸರ್ಕಾರ ಕೊಡ್ತಾ ಇರೋದು ಎದಕ್ಕಂದ್ರೆ ಜನರು ಮತದಾನದಿಂದ ವಂಚಿತರಾಗಬಾರ್ದು, ಮತದಾನದ ಪಟ್ಟಿಂದ ದೂರ ಉಳಿಬಾರ್ದು. ನೋಡಿ, ನಿಮ್ಮ ಮತದ ಹಕ್ಕು, ನಿಮ್ಮ ಮತ ರಕ್ಷಣೆ ಮಾಡೋದು ಸರ್ಕಾರದ ಗ್ಯಾರಂಟಿ ಅಂತ ಈಗ ಹೊಸ ಒಂದು ಗ್ಯಾರಂಟಿ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ನಿಮ್ಮ ಮತ, ನಿಮ್ಮ ಹಕ್ಕು, ನಿಮ್ಮ ಮತ, ನಿಮ್ಮ ಬದುಕು, ಇದಕ್ಕಾಗಿ ದಾಖಲೆಗಳ ಮೂಲಕ ಜನರಿಗೆ ಮತದಾನದ ಗ್ಯಾರಂಟಿ ಕೂಡ ಸೇರಿಕೊಂಡಿದೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇದರ ಜೊತೆಗೆ ಒಂದು ಸೇವೆಗೆ ಚಾಲನೆ ಕೂಡ ಕೊಡಲಾಗಿದೆ. ಅಂದ್ರೆ SIR ಇಂದ ಯಾರು ಕೂಡ ದೂರ ಉಳಿಬಾರ್ದು, ಮತ್ತೆ ಮತಪಟ್ಟಿಂದ ಯಾರು ಕೂಡ ದೂರ ಉಳಿಬಾರ್ದು, ಎಲ್ಲರಿಗೂ ಕೂಡ ಮತದಾನದ ಹಕ್ಕು ಇರಬೇಕು, ಮತದಾನದ ಹಕ್ಕು ಯಾರು ಕೂಡ ಕಳ್ಕೋಬಾರ್ದು. ಇದಕ್ಕೋಸ್ಕರ ಅಂತಾನೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಮನೆ ಬಾಗಿಲಿಗೆ ಸರ್ಕಾರದಿಂದಲೇ ದಾಖಲೆಗಳ ವಿತರಣೆ ಅಂತಾನು ಕೂಡ ಹೇಳಲಾಗಿದೆ. ಅದು ಕೂಡ ಉಚಿತವಾಗಿ, ಫ್ರೀ ಆಗಿ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಈ ಒಂದು ಸೇವೆಗೆ ಚಾಲನೆ ಕೂಡ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು. ಗುರುತಿದ್ದಲ್ಲಿ ಬದುಕಿದೆ, ಅದರಲ್ಲಿ ಶಕ್ತಿ ಇದ್ದು ಮುಂದಿನ ದಿನಗಳಲ್ಲಿ ಅವರ ನಾಯಕರನ್ನ ಆಯ್ಕೆ ಮಾಡಿಕೊಳ್ಳುವುದು ಇದು ಅತ್ಯಗತ್ಯ. ಹೀಗಾಗಿ ನಮಗೆ ರಾಜಕಾರಣ ಮುಖ್ಯವಲ್ಲ, ಅರ್ಹರೆಲ್ಲರಿಗೂ ಕೂಡ ಮತದಾನದ ಗ್ಯಾರಂಟಿ ಸಿಗುವಂತೆ ಮಾಡುವುದು ಸರ್ಕಾರದ ಕರ್ತವ್ಯ. ಹೀಗಾಗಿ ಮನೆ ಬಾಗಿಲಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡಲು ದೇಶದಲ್ಲೇ ಮೊಟ್ಟ ಮೊದಲ ಬಾರಿ ಕರ್ನಾಟಕ ರಾಜ್ಯ ಐತಿಹಾಸಿಕ ಕಾರ್ಯಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಲಾಗಿದ್ದು, ಒಟ್ಟು 4,85,00,000 ಕುಟುಂಬಗಳಿಗೆ 2 ದಾಖಲೆಗಳು ಅಂದ್ರೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಈ 2 ದಾಖಲೆಗಳನ್ನು ಕೂಡ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಆಗಲಿದೆ ಅಂತ ಒಂದು ಹೇಳಿಕೆಯನ್ನ ಕೊಡಲಾಗಿದೆ ವೀಕ್ಷಕರೇ. ಮತ್ತೆ ಕರ್ನಾಟಕ ಒನ್, ಗ್ರಾಮ ಒನ್, ನಾಡ ಕಚೇರಿ ಮತ್ತು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಮತ್ತು ವೆಬ್ಸೈಟ್ಗಳ ಲಿಂಕ್ಗಳ ಮೂಲಕವೂ ಕೂಡ ಅರ್ಜಿ ಸಲ್ಲಿಸಿ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇವೆಲ್ಲವೂ ಕೂಡ ನಿಮಗೆ SIR ಪ್ರಕ್ರಿಯೆಯಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಇದು ಒಂದು ಹೊಸ ಗ್ಯಾರಂಟಿ ಅಂತಾನು ಕೂಡ ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಕರೆದಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಇನ್ನು ಕರ್ನಾಟಕದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಭಾರಿ ಮಳೆ ಆಗಲಿದೆ ಅಂತ ಒಂದು ಹವಾಮಾನ ಇಲಾಖೆಯಿಂದ ಅಲರ್ಟ್ ಬಂದಿದೆ. ನೋಡಿ ವೀಕ್ಷಕರೇ, ಇವತ್ತಿನಿಂದ ಮುಂದಿನ 4 ರಿಂದ 5 ದಿನಗಳ ಕಾಲ ಈ ಜಿಲ್ಲೆಗಳಲ್ಲಿ ಅಲರ್ಟ್ ಅನ್ನ ಕೊಡಲಾಗಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗಲಿದೆ ಅಂತ ನೋಡೋದಾದ್ರೆ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಅಂದ್ರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಈ ಜಿಲ್ಲೆಗಳಿಗೆ ಮತ್ತೆ ಅಲರ್ಟ್ ಅನ್ನ ಕೊಡಲಾಗಿದೆ. ಹೀಗಾಗಿ ಜಿಲ್ಲೆ ಜನರು ಸ್ವಲ್ಪ ಎಚ್ಚರವಾಗಿರಬೇಕು. ಇನ್ನು ಮುಖ್ಯವಾಗಿ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ಶಿವಮೊಗ್ಗ, ಚಿಕ್ಕಮಗಳೂರು, ಬಾಗಲಕೋಟೆ ಈ ಭಾಗದಲ್ಲೂ ಕೂಡ
ಹೆಚ್ಚು ಮಳೆಯಾಗುವ ಸಾಧ್ಯತೆ ಇರುವಂತದ್ದು ಮತ್ತು ಕೊಡಗು ಜಿಲ್ಲೆಯಲ್ಲೂ ಕೂಡ ಹೆಚ್ಚು ಮಳೆ ಆಗುತ್ತೆ. ಹೀಗಾಗಿ ಮುನ್ನೆಚ್ಚರಿಕೆ ನೀಡಲಾಗಿದೆ, ಅಲರ್ಟ್ ಅನ್ನ ಕೊಡಲಾಗಿದೆ. ಚಳಿ ಪ್ರಮಾಣವು ಕೂಡ ಈ ಜಿಲ್ಲೆಗಳಲ್ಲಿ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಸೊ ನಿಮ್ಮ ಮನೆಯಲ್ಲಿ ವಯಸ್ಸಾದವರು ಇದ್ರೆ, ಚಿಕ್ಕ ಮಕ್ಕಳು ಇದ್ರೆ ಆದಷ್ಟು ಬೆಚ್ಚಗೆನೆಯ ಒಂದು ಬಟ್ಟೆಗಳನ್ನ ಧರಿಸಬೇಕು, ಆದಷ್ಟು ಬಿಸಿ ನೀರನ್ನ ಸೇವಿಸಬೇಕು ಅಂತಾನೂ ಕೂಡ ಹೇಳಲಾಗಿದೆ. ಸೊ ಇದರಿಂದ ಸ್ವಲ್ಪ ಮುಂಜಾಗೃತಾ ಕ್ರಮ ನೀವು ತಗೋಬೇಕಾಗುತ್ತೆ. ಇನ್ನೊಂದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ, ಮೊನ್ನೆ ಆಂಧ್ರ ಪ್ರದೇಶದಲ್ಲಿ ಕೊರೋನಾ ಸೋಂಕು ಪತ್ತೆ ಆಯಿತು. 4 ಜನರು ಬಲಿ ಕೂಡ ಆಗಿದ್ದಾರೆ ಅಲ್ಲಿ ಕೊರೋನಾಗೆ. ಆದ್ರೆ ಅದು ಪತ್ತೆಯಾಗಿದ್ದು ಕೊರೋನಾದ ಹೊಸ ತಳಿ, ಅಂದ್ರೆ ಹೊಸ ರೂಪಾಂತರಿ ತಳಿ ಒಮಿಕ್ರಾನ್ RF.5 ಅಂತೆ. ಅಂದ್ರೆ ಈ ಒಂದು ಹೊಸ ತಳಿ ವೇಗವಾಗಿ ಹರಡುವ ಕೊರೋನಾ ಸೋಂಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಕೂಡ ಈಗಾಗಲೇ ಒಂದು ಅಲರ್ಟ್ ಅನ್ನ ಗಡಿ ಜಿಲ್ಲೆಗಳಲ್ಲಿ ಒಂದು ಘೋಷಣೆಯನ್ನ ಮಾಡಿರುವಂತದ್ದು. ಆದ್ರೆ ಇನ್ನೊಂದು ಶಾಕಿಂಗ್ ಸುದ್ದಿ ಏನಂದ್ರೆ, ಕರ್ನಾಟಕದಲ್ಲೂ ಕೂಡ ಕೊರೋನಾ ಸೋಂಕಿತರು ಪತ್ತೆ ಆಗಿದ್ದಾರೆ, ಆದರೆ ಯಾರು ಕೂಡ ಸಾವನ್ನಪ್ಪಿಲ್ಲ. ಇದು ಒಂದು ನೆಮ್ಮದಿಕರ ಸುದ್ದಿ ಆಗಿದ್ರು ಕೂಡ ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ. ಮುನ್ನೆಚ್ಚರಿಕೆ ಕ್ರಮವಾಗಿ ಗಡಿ ಭಾಗಗಳಲ್ಲಿ ತೀವ್ರ ನಿಗಾ ವಹಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಟೆಸ್ಟಿಂಗ್ ಮಾಡ್ತಾ ಇರೋದ್ರಿಂದ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ. ಆದ್ರೆ ಸೋಂಕಿತರೆಲ್ಲರೂ ಕೂಡ ಗುಣಮುಖರಾಗಿದ್ದಾರೆ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಆರೋಗ್ಯ ಸಚಿವರು ಯುಟಿ ಖದರ್ ಸರ್ ಅವರು ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ, ದಕ್ಷಿಣ ಆಫ್ರಿಕಾದಲ್ಲಿ ರಾಷ್ಟ್ರಗಳಲ್ಲಿ ಪತ್ತೆಯಾದ ಎಬೋಲಾ ಭೀತಿ ಹಿನ್ನೆಲೆ ನಮ್ಮ ಕರ್ನಾಟಕದಲ್ಲೂ ಕೂಡ ಏರ್ಪೋರ್ಟ್ಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ವಿಶೇಷವಾಗಿ ಕಾಂಗೋ, ಉಗಾಂಡ ಮತ್ತು ಆಫ್ರಿಕಾ ಇತರ ದೇಶಗಳಿಂದ ಬರುವ ಪ್ರಯಾಣಿಕರನ್ನ ವಿಮಾನ ನಿಲ್ದಾಣಗಳಲ್ಲಿ ತಪಾಸಣೆ ಮಾಡ್ತೀವಿ ಅಂತಾನೂ ಕೂಡ ಒಂದು ಆದೇಶವನ್ನ ಹೊರಡಿಸಿದ್ದೀವಿ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ವೈರಲ್ ಫೀವರ್ ಕೂಡ ಶುರುವಾಗಿದ್ದು, ಕೆಮ್ಮು, ನೆಗಡಿ, ಜ್ವರ ಚಿಕ್ಕ ಮಕ್ಕಳಲ್ಲಿ ಕಾಣಿಸಿಕೊಳ್ತಾ ಇದೆ. ಹೀಗಾಗಿ ಜನರು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು. ಮತ್ತೆ ಏನಾದ್ರೂ ಇಂತಹ ಒಂದು ಲಕ್ಷಣಗಳು ಕಂಡು ಬಂದ್ರೆ ಆಸ್ಪತ್ರೆಗಳಿಗೆ ತೋರಿಸಬೇಕು ಅಂತಾನೂ ಕೂಡ ಆರೋಗ್ಯ ಸಚಿವರು ಹೇಳಿದ್ದಾರೆ. ಇವತ್ತಿಗೆ ಇಷ್ಟ ಆಗಿತ್ತು, ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ.